ಹಾಯ್ ಹೆಲೋ ನಮಸ್ತೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕಿರುತೆರೆ ನಟಿ ನಮ್ರತಾ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಡೇಟಿಂಗ್ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ. ಅಪರಿಚಿತ ವ್ಯಕ್ತಿಯೊಬ್ಬ ನಮ್ರತಾ ಅವರಿಗೆ ಅಸಭ್ಯವಾದ ಮೆಸೇಜ್ಗಳನ್ನು ಕಳುಹಿಸಿದ್ದು ಕೋಪಗೊಂಡ ನಟಿ ತನ್ನ ಇನ್ಸ್ಟಾಗ್ರಾಂನಲ್ಲಿ ಅದರ ಸ್ಕ್ರೀನ್ ಶಾಟ್ ಅನ್ನು ಹಂಚಿಕೊಂಡಿದ್ದಾರೆ. ನಟಿ ನಮ್ರತಾ ಅವರಿಗೆ ವ್ಯಕ್ತಿಯೊಬ್ಬ ಪದೇ ಪದೇ ಸಂದೇಶ ಕಳಿಸಿ ಟಾರ್ಚರ್ ಕೊಟ್ಟಿದ್ದಾನೆ. ಒಂದೇ ರೀತಿಯ ಮೆಸೇಜ್ಗಳು 2-3 ಬಾರಿ ಕಳುಹಿಸಲಾಗಿದೆ. ಮೊದಲು 2ನೇ ಬಾರಿ ನಿರ್ಲಕ್ಷ್ಯ ಮಾಡಿದ್ದ ನಮ್ರತಾ ಇದೀಗ ಕಿಡಿಗೇಡಿಗಳ ವಿರುದ್ಧ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಮಿಸ್ಟರ್ ರೋಷನ್ ಸಾಕಿನ್ನು ನಿಲ್ಲಿಸಿ ಅಂತ ಮರ್ಯಾದೆಯಿಂದ ಹೇಳಿದ್ದಾರೆ. ಏನಿದು ಡೇಟಿಂಗ್ ಮೆಸೇಜ್ ಅಂತ ನೋಡೋದಾದ್ರೆ, ಹಾಯ್, ನಾನು ಕೆಲವು ರಾಜಕಾರಣಿಗಳು ಹಾಗೂ ವಿಐಪಿಗಳ ಜೊತೆ ಕೆಲಸ ಮಾಡ್ತಿದ್ದೀನಿ. ನಾನು ಅವರಿಗಾಗಿ ಪೇಯ್ಡ್ ಡೇಟಿಂಗ್ಗಳನ್ನು ಅರೇಂಜ್ ಮಾಡ್ತಿರ್ತೀನಿ. ನೀವು ಪೇಯ್ಡ್ ಡೇಟಿಂಗ್ಗೆ ಬರಲು ಇಚ್ಛಿಸಿದ್ರೆ ನಿಮ್ಮ ಶುಲ್ಕ ಹೇಳಿ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಚಿತ್ರಗಳನ್ನು ಕಳುಹಿಸೋ ಅಗತ್ಯ ಇಲ್ಲ. ನೀವು ಹೆಚ್ಚಿನ ಶುಲ್ಕ ಕೇಳಿದ್ರೂ ಅದನ್ನು ಕೊಡಲು ಸಿದ್ಧ ಇದ್ದೀವಿ. 200% ಈ ಎಲ್ಲವೂ ಖಾಸಗಿಯಾಗಿರುತ್ತೆ. ಯಾವುದೂ ಸಹ ಬಹಿರಂಗವಾಗೋದಿಲ್ಲ. ನಿಮಗೆ ಆಸಕ್ತಿ ಇದ್ರೆ ಮಾಹಿತಿಯನ್ನ ಹಂಚಿಕೊಳ್ಳಿ ಅಂತ ರಾಕಿ G43 ಹೆಸರಿನ ಇನ್ಸ್ಟಾಗ್ರಾಂ ಖಾತೆಯಿಂದ ನಮ್ರತಾ ಅವರಿಗೆ ಈ ಮೆಸೇಜ್ಗಳು ಬಂದಿವೆ. ನೇರವಾಗಿ ನನಗೆ ಸಾಕಷ್ಟು ರಾಜಕಾರಣಿಗಳ ಜೊತೆ ನಂಟಿದೆ. ರಾಜಕಾರಣಿಗಳ ಜೊತೆ ಡೇಟಿಂಗ್ಗೆ ಬರಲು ಇಚ್ಛೆ ಇದೆಯಾ ಅಂತ ನಮ್ರತಾ ಅವರನ್ನ ಕೇಳಿದ್ದಾರೆ. ಡೇಟಿಂಗ್ ಬರಲು ತೆಗೆದುಕೊಳ್ಳೋ ಶುಲ್ಕವನ್ನ ಹೇಳುವಂತೆ ಸಹ ಒತ್ತಾಯಿಸಲಾಗಿದೆ. ಕಿಡಿಗೇಡಿಯ ಈ ಮೆಸೇಜ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ನಟಿ ನಮ್ರತಾ ಅವರು ನ್ಯೂಸ್ ಫಸ್ಟ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಅವರ ರಿಕ್ವೆಸ್ಟ್ ಮೆಸೇಜ್ಗಳನ್ನು ಒಪ್ಕೊಂಡಿಲ್ಲ. ಇವತ್ತು ನನ್ನ ರಿಕ್ವೆಸ್ಟ್ ಮೆಸೇಜ್ಗಳ ಲಿಸ್ಟ್ ನೋಡುವಾಗ ಇದು ನನ್ನ ಕಣ್ಣಿಗೆ ಬಿತ್ತು. ಹೀಗಾಗಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇಂತಹ ತುಂಬಾ ಮೆಸೇಜ್ಗಳು ಬರ್ತಾ ಇರ್ತವೆ. ಬಂದಾಗ ನಿರ್ಲಕ್ಷಿಸಿ ನಾವು ಮುಂದೆ ಹೋಗ್ತೀವಿ. ಈ ಬಾರಿ ನಿರ್ಲಕ್ಷ್ಯ ಮಾಡಿದ್ರೂ ಇವರಿಗೆ ಭಯ ಹುಟ್ಟಲ್ಲ ಅಂತ ನಾನು ಇವತ್ತು ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹಾಕಿ ಬಹಿರಂಗ ಮಾಡಿದ್ದೀನಿ. ಇನ್ನು ಮುಂದೆ ಬೇರೆ ಯಾರಿಗೂ ಈ ರೀತಿಯ ಮೆಸೇಜ್ ಹಾಕಬಾರ್ದು ಅಂತ ಈ ರೀತಿ ಮಾಡಿದ್ದೀನಿ ಎಂದಿದ್ದಾರೆ.